ನಮಸ್ಕಾರ ವೀಕ್ಷಕರೇ. ಒಂದೂರಲ್ಲಿ ಇಬ್ರು ಗೆಳೆಯರಿರ್ತಾರೆ. ಒಬ್ಬ ದುರಾಸೆಯವನು, ಒಬ್ಬ ಪ್ರಾಮಾಣಿಕನು. ಪ್ರಾಮಾಣಿಕವಾದ ವ್ಯಕ್ತಿ ಏನಂತಾನಂತಂದ್ರೆ, ಕಷ್ಟಪಟ್ಟು ದುಡಿದಂತಹ ದುಡ್ಡಿನಲ್ಲಿ ಇರುವಂತಹ ಸುಖ ಯಾವ ದುಡ್ಡಿನಲ್ಲೂ ಸಿಗುವುದಿಲ್ಲ ಅಂತಾನೆ. ಆದರೆ ದುರಾಸೆಯ ಒಬ್ಬ ವ್ಯಕ್ತಿ, ನೀನು ಕಷ್ಟಪಟ್ಟು ದುಡಿತಿದ್ದೀಯಾ, ಆದರೆ ನಾನು ಶಾರ್ಟ್ ಕಟ್ ಒಂದು ಹಾದಿಯನ್ನು ಹುಡುಕಿ ನಿನಗಿಂತ ಮೊದಲು ನಾನು ಶ್ರೀಮಂತನಾಗುತ್ತೇನೆ ಅಂತ ಹೇಳ್ತಾನೆ. ಆದ್ರೆ ಇಬ್ಬರಲ್ಲೂ ಹೇಳಿದಂತ ಮಾತು ಒಂದು 100ಕ್ಕೆ 100 ಸತ್ಯವಾದ ಮಾತಿದೆ. ಆದರೆ ಇಲ್ಲಿ ಕಷ್ಟ ಎಂಬುದು ಮತ್ತೆ ದುಡಿಮೆ ಎಂಬುದು ತುಂಬಾನೇ ಒಂದು ಮುಖ್ಯವಾದಂತಹ ವಿಷಯವಾಗಿದೆ. ಅವನು ಪ್ರಾಮಾಣಿಕ ವ್ಯಕ್ತಿ ಹೊಲದಲ್ಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿ ಕಷ್ಟಪಟ್ಟು ದುಡಿಯುತ್ತಾನೆ. ಆದ್ರೆ ಇವನು ಶಾರ್ಟ್ ಕಟ್ ಹಾದಿ ಹಿಡಿದವನು ಬೇರೆ ರೀತಿ ಗಳಿಸುವುದಕ್ಕೆ ನೋಡ್ತಾನೆ. ಅದು ಇವಾಗಿನ ಯುಗದಲ್ಲಿ ಒಂದು ಟ್ರೇಡಿಂಗ್ ಆಗಿರಬಹುದು, ಅಥವಾ ದುಡ್ಡಿನಿಂದ ದುಡಿಸುವಂತಹ ಕಲೆಗಳಾಗಿರಬಹುದು. ಅದು ಅವರು ಕಷ್ಟಪಟ್ಟರೇನೆ ಅದಕ್ಕೆ ಪ್ರತಿಫಲ ಸಿಗುವುದು. ದುಡ್ಡನ್ನ ನಾವು ಸರಿಯಾಗಿ ದುಡಿಸಿ ಅದರಿಂದ ಬರುವಂತ ಆದಾಯವನ್ನು ತೆಗೆದುಕೊಂಡು ಅವನು ಶ್ರೀಮಂತನಾಗಬಹುದು. ಅವನ ಹತ್ತಿರ ಇರುವಂತ ದುಡ್ಡುಗಳನ್ನ FD ಮುಖಾಂತರನೋ ಅಥವಾ ಟ್ರೇಡಿಂಗ್ ಮುಖಾಂತರನೋ ಹೀಗೆ ಅವನು ಅದನ್ನ ದುಡಿಸಿ ಬೇಗ ಶ್ರೀಮಂತ ಆಗಬಹುದು. ಆದರೆ ಅವನಲ್ಲಿರುವಂತಹ ಒಂದು ಕಲೆಗಳಿಗೆ ಅವನು ಬಲಿಯಾಗಬಾರದು. ಆದರೆ ಆ ಕಲೆ ಅವನಿಗೆ ಬಲಿಯಾಗಬೇಕು ಹೊರತಾಗಿ ಅವನು ಆ ಕಲೆಗೆ ಬಲಿಯಾಗಬಾರದು. ಹಾಗೆ ಮಾಡಿದಾಗ ಆ ವ್ಯಕ್ತಿ 100ಕ್ಕೆ 100 ಅವನು ಸೋತು ಹೋಗ್ತಾನೆ, ಮತ್ತೆ ಜೀವನದಲ್ಲಿ ಸರ್ವನಾಶವಾಗಿ ಹೋಗ್ತಾನೆ. ಪ್ರಾಮಾಣಿಕದ ವ್ಯಕ್ತಿ ದುಡಿಮೆ ಕಷ್ಟ ಆದ್ರೂ ಆಗಬಹುದು, ಆದರೆ ಅವನ ಜೀವನ ಉಜ್ವಲವಾಗುತ್ತೆ. ಅದಕ್ಕೋಸ್ಕರ ಆಸೆ ಎಂಬುವುದಿರಬೇಕು, ದುರಾಸೆ ಎಂಬುವುದಿರಬಾರದು. ಕಷ್ಟಗಳನ್ನ ಪಡಬೇಕು, ಆದರೆ ಸುಖವನ್ನು ಪಡಿಬೇಕಾದ್ರೆ ಕಷ್ಟಗಳನ್ನ ಮಾಡಬೇಕಾಗುತ್ತೆ. ಕಷ್ಟಗಳನ್ನು ಮಾಡಿ ನಮ್ಮ ಸುಖವನ್ನು ನಾವು ಪಡೆದುಕೊಳ್ಳಬೇಕಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.